ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಿನ್ನೆಯ ಕಿಚ್ಚನ ಪಂಚಾಯತಿ ಸ್ವಲ್ಪ ನನಗೆ ಬೋರಿಂಗ್ ಅನ್ನಿಸ್ತು. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಮೊದಲನೇದಾಗಿ ಏನಪ್ಪಾ ಅಂತ ಅಂದ್ರೆ ಇಡೀ ಕರ್ನಾಟಕನೇ ಕಾಯೋದೇನಕ್ಕೆ ಅಂತ ಅಂದ್ರೆ ಯಾವ ಎಪಿಸೋಡ್ ಮಿಸ್ ಮಾಡಿದ್ರು ಕೂಡ ಶನಿವಾರದ ಎಪಿಸೋಡ್ ಅಂದ್ರೆ ಕಿಚ್ಚನ ಪಂಚಾಯತಿ ಎಪಿಸೋಡ್ ಏನಿದೆ ಯಾರು ಕೂಡ ಮಿಸ್ ಮಾಡಲ್ಲ. ಏನಕ್ಕೆ ಅಂತ ಅಂದ್ರೆ ಕಿಚ್ಚನ ಪಂಚಾಯತಿ ಅಷ್ಟು ಸಖತ್ತಾಗಿರುತ್ತೆ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಜೊತೆಯಲ್ಲಿ ಮಗ್ಕೊಳಿಯೋ ರೀತಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅದನ್ನ ಇಷ್ಟಪಡೋದು. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಏನಾಯಿತು ಅಂತಂದ್ರೆ ಒಂದ್ ಸ್ವಲ್ಪ ಶುಗರ್ ಕೋಟಿಂಗ್ ಆಗೋಯ್ತೇನೋ ಅಂತ ಅನ್ನಿಸ್ತು. ನಿನ್ನೆ ಎಪಿಸೋಡ್ ಅಂತ ತಗೊಳೋದು, ಆಮೇಲೆ ಲಾಸ್ಟ್ ಎಪಿಸೋಡ್ ಅದು ಅಷ್ಟೇ ಸ್ವಲ್ಪ ಏನ್ ಅಷ್ಟು ಇದಿರ್ಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದಕ್ಕಿಂತ ಮುಂಚೆ ಒಂದು ಒಳ್ಳೆ ವಿಷಯ ಹೇಳ್ತಾನೆ. ಅಲ್ಲಿ ಒಳ್ಳೆ ವಿಷಯ ಏನಪ್ಪಾ ಅಂತ ಅಂದ್ರೆ ಮ್ಯೂಟೆಂಟ್ ರಘುವರ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಅಂದ್ರೆ ನಿನ್ನೆ ಕಿಚ್ಚನ ಚಪ್ಪಾಳೆ ಬಂದು ಮ್ಯೂಟೆಂಟ್ ರಘುವರ್ಗೆ ಸಿಕ್ತು. ಅಂದ್ರೆ ಅದು ವರ್ತ್ ಇದೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ಅಂದ್ರೆ ಅವ್ರಿಗೆ ಏನ್ ಟಾಸ್ಕ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ವಾರದಲ್ಲಿ ಏನು ಪ್ರಿನ್ಸಿಪಲ್ ಆಗಿರುವ ಟಾಸ್ಕ್ ಕೊಟ್ಟರು, ಪ್ರಿನ್ಸಿಪಲ್ ಟಾಸ್ಕ್ ನವರು ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ತು. ಜೊತೆ ಎಲ್ಲಾನು ಕೂಡ ಅಷ್ಟೇ ನೀಟಾಗಿ ಹ್ಯಾಂಡಲ್ ಮಾಡೋರು. ಜೊತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ಮನೆ ಕಡೆಯಿಂದ ಫೋನ್ ಬಂದಿತ್ತು, ಅಂದ್ರೆ ಕಂಟೆಸ್ಟೆಂಟ್ ಮನೆ ಕಡೆಯಿಂದ ಫೋನ್ ಬಂದಿತ್ತಲ್ಲ, ಆ ಟೈಮಲ್ಲೂ ಕೂಡ ಅಷ್ಟೇ ಅವರು ನೀಟಾಗಿ ಕ್ಲೀನಾಗಿ ಮಾತಾಡೋರು. ಎಲ್ಲೂ ಕೂಡ ಟ್ರಿಗರ್ ಆಗಿಲ್ಲ, ಎಲ್ಲೂ ಕೂಡ ಕೋಪಗೊಳ್ಳಿಲ್ಲ. ಜೊತೆಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಆ ರೀತಿ ಹ್ಯಾಂಡಲ್ ಮಾಡಿದ್ರು. ಬಟ್ ಬೇರೆ ಯಾರು ಆ ಜಾಗದಲ್ಲಿ ಇದ್ರೆ ಟ್ರಿಗರ್ ಆಗೋದಾಗ್ಲಿ, ಇಲ್ಲ ಅಂತಂದ್ರೆ ಬಂದು ಹೇಳೋದಾಗ್ಲಿ, ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡೋದೆಲ್ಲ ನಡೆಯೋದು. ಬಟ್ ಮ್ಯೂಟೆಂಟ್ ರಘುವರು ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡೋರು ಆ ಸಿಚುವೇಶನ್ಗಳನ್ನೆಲ್ಲ. ಅದರಿಂದಾಗಿ ನಿನ್ನೆ ಕಿಚ್ಚನ ಚಪ್ಪಾಳೆ ಮ್ಯೂಟೆಂಟ್ ರಘುವರ್ಗೆ ಸಿಕ್ತು. ಅಂದ್ರೆ ಎರಡನೇ ಕಿಚ್ಚನ ಚಪ್ಪಾಳೆ ಬಂದು ಮ್ಯೂಟೆಂಟ್ ರಘುವರ್ಗೆ ಸಿಕ್ತು. ಅದೊಂದು ತುಂಬಾ ಖುಷಿ ವಿಷಯ. ಏನಕ್ಕೆ ಅಂದ್ರೆ ವರ್ತ್ ಇರೋದು. ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೆ, ಅಂದ್ರೆ ಮ್ಯೂಟೆಂಟ್ ರಘುವರ್ಗೆ ಸಿಗ್ಬೋದು ಅಂತ ಹೇಳ್ಬಿಟ್ಟು, ಅದೇ ರೀತಿ ಮ್ಯೂಟೆಂಟ್ ರಘುವರ್ಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಬಂದು ಏನಪ್ಪಾ ಅಂತ ಅಂದ್ರೆ ತುಂಬಾ ವಿಷಯ ಇತ್ತು ಸುದೀಪ್ ಸರ್ ನಿನ್ನೆ ಮಾತಾಡಕ್ಕೆ. ಬಟ್ ಯಾಕೋ ಯಾವ್ದು ಟಾಪಿಕ್ ಕೂಡ ಮಾತಾಡಲ್ಲ. ಅದ್ ಯಾವ್ದೋ ಒಂದೇ ಒಂದು ಟಾಪಿಕ್ ನ ಇಟ್ಕೊಂಡ್ರು. ಅಂದ್ರೆ ಟಾಸ್ಕ್ ನಡೀತಲ್ಲ, ಆ ಟಾಸ್ಕ್ ವಿಚಾರವಾಗಿ ಅದೊಂದು ಟಾಪಿಕ್ ತಗೊಂಡ್ರೆ ಅಷ್ಟೇ. ಅದಾದ್ಮೇಲೆ ಯಾವುದೇ ಆದಂತ ಟಾಪಿಕ್ ನ ತಗೋಬರ್ಲಿಲ್ಲ ಅಂತ ಇಲ್ಲಿ ನಮ್ಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ ತುಂಬಾ ಟಾಪಿಕ್ ಇದ್ವು, ತುಂಬಾ ವಿಷಯ ನಡೆದಿದ್ವು ಈ ವಾರ. ಯಾವ್ದು ಕೂಡ ಮಾತಾಡಲ್ಲ. ಯಾವ್ದೋ ಒಂದೇ ಒಂದು ಟಾಪಿಕ್, ಅದೇ ರಕ್ಷಿತಾ ಅದು ಬಟ್ಟೆ ಮೇಲೆ ಬರ್ತಲ್ಲ, ಅದೊಂದೇ ಒಂದು ಟಾಪಿಕ್ ನ ಇಟ್ಕೊಂಡು ತುಂಬಾ ಹೇಳಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತು. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಯಾವ್ಯಾವ ವಿಷಯದ ಬಗ್ಗೆ ಮಾತಾಡ್ಬೋದಾಗಿತ್ತು ಅಂತ ಅಂದ್ರೆ ಈ ರಿಷಾ ಅವರು ಗಿಲ್ಲಿ ಅವರಿಗೆ ಬಕೀಟ್ ಅಂತಾರೆ, ಆ ವಿಷಯನೂ ಕೂಡ ಮಾತಾಡಲ್ಲ. ಆಮೇಲೆ ಇನ್ನೊಂದು ಕಾನ್ವರ್ಸೇಷನ್ ನಡೆಯುತ್ತೆ, ಕಾವ್ಯ ಅವರು ಮಾತಾಡ್ತಾರೆ, ಕಾವ್ಯ ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ಜಗಳ ಆಗುತ್ತೆ. ಆ ಟೈಮಲ್ಲಿ ರಕ್ಷಿತಾ ಅವರು ಮಧ್ಯದಲ್ಲಿ ಮಾತಾಡ್ತಾರೆ. ಅಂದ್ರೆ ಈ ಟಾಪಿಕ್ ಬಂತು, ಬಟ್ ಅದು ಯಾವ್ದು ಕೂಡ ಏನು ಅಷ್ಟು ಕ್ಲಾರಿಟಿಯಾಗಿ ಹೇಳಿಲ್ಲ. ಅಂದ್ರೆ ಅಲ್ಲಿಗೆ ಬಿಟ್ಬಿಟ್ರು ಅಂತ ಅನಿಸುತ್ತೆ. ಅಂದ್ರೆ ಇವಾಗ ಏನು ಕಲಾವಿದ್ರಿಗೆಲ್ಲ ನೀನು ಮರ್ಯಾದೆ ತೆಗಿತಾ ಇದೆಯಾ ಅಂತ ಹೇಳ್ಬಿಟ್ಟು ಈಗ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾರ, ಅದು ತಪ್ಪು. ಅಲ್ಲಿ ಏನಕ್ಕೆ ಅಂತ ಅಂದ್ರೆ ಅವರು ರಕ್ಷಿತಾ ಶೆಟ್ಟಿ ಅವ್ರು ಏನ್ ಹೇಳಿರ್ತಾರ ಅಲ್ಲಿ ಹೇಳಿರಲ್ಲ ಅದನ್ನ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇವ್ರು ನಿಜವಾಗೂ ದೊಡ್ಡ ಧಾರಾವಾಹಿಲಿ ಆಕ್ಟ್ ಮಾಡಿದಾರ ಅಂತ ಅಷ್ಟೇ ಅವ್ರು ಕೇಳೋದು. ಬಟ್ ಇವ್ರು ಅದನ್ನ ಮ್ಯಾನಿಪುಲೇಟ್ ಆಗಿ ಮಾಡಿ ಹೇಳಿರ್ತಾರೆ ಇವರು. ಅಂದ್ರೆ ಇವರು ಕಲಾವಿದರಿಗೆ ಮರ್ಯಾದೆ ತೆಗಿಬೇಡ, ಕಲಾವಿದ್ರನ್ನ ಎದುರಾಕೊಂಬೇಡ ಅಂತ ಹೇಳ್ಬಿಟ್ಟು ಮ್ಯಾನಿಪುಲೇಟ್ ಮಾಡ್ಬಿಟ್ಟು ರಕ್ಷಿತಾನ ನೆಗೆಟಿವ್ ಮಾಡಕ್ಕೆ ಅವರು ಟ್ರೈ ಮಾಡಿದ್ರು. ಆ ವಿಷಯನ ಎತ್ಕೊಂಡ್ಲೇಬೇಕಾಗಿತ್ತು ಸುದೀಪ್ ಸರ್. ಬಟ್ ನಾವು ಕಾದ್ರಿಂದ ಕಾಯ ನೋಡ್ತಾ ಇವಿ, ಏನಕ್ಕೆ ಆ ವಿಷಯನ ತಗೊಂಡಿಲ್ಲ ಅಂತ ಗೊತ್ತಿಲ್ಲ. ಜೊತೆಲಿ ಏನಪ್ಪಾ ಅಂತಂದ್ರೆ ಅಶ್ವಿನಿ ಅವ್ರಿಗೆ ಏನು ಹೇಳಿಲ್ಲ, ರಿಷಾ ಅವ್ರಿಗೂ ಏನು ಹೇಳಿಲ್ಲ, ಆಮೇಲೆ ರಾಶಿಕ್ ಅವ್ರಿಗೂ ಏನು ಹೇಳಿಲ್ಲ. ಏನಕ್ಕೆ ಅಂತ ಅಂದ್ರೆ ರಾಶಿಕ್ ಅವ್ರು ಮುಂಚೆ ಏನಿದ್ರು, ಈ ವಾರ ಏನಿದ್ರು, ಏನ್ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಇತ್ತು. ಅಂತಂದ್ರೆ ತುಂಬಾ ತಪ್ಪುಗಳೆಲ್ಲ ಮಾಡಿದ್ರೆ, ಬಟ್ ಯಾವ್ದು ಕೂಡ ಅಲ್ಲಿ ಮಾತಾಡಿಲ್ಲ. ಜೊತೆಲಿ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಂತ ಅಂದ್ರೆ ಮುಖದ ಮೇಲೆ ಹೇಳ್ತಾ ಇಲ್ಲ, ಅಂದ್ರೆ ಶುಗರ್ ಕೋಟ್ ಮಾಡಿ ಹೇಳ್ತಾ ಇದಾರೆ ಅಂತ ನನಗೆ ಅನ್ನಿಸ್ತು. ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಈಗ ಲಾಸ್ಟ್ ಸೀಸನ್ ತಗೋಣ, ಲಾಸ್ಟ್ ಸೀಸನ್ ಅಲ್ಲಿ ಏನ್ ಶಿಶಿರು ಮತ್ತೆ ಐಶ್ವರ್ಯ ಇರ್ತಾರೋ, ಅಂದ್ರೆ ಅವ್ರದ್ದು ಕೆಂಪೇಗೌಡ ಮೀಸೆ ಬಿಟ್ಕೊಂಡ್ ಬಂದಿರ್ತಾರೆ, ಅವಾಗ ರೊಮ್ಯಾನ್ಸ್ ಇಂದು ಆಮೇಲೆ ಆಕ್ಷನ್ ಇಂದು ಇದೆಲ್ಲ ಹೇಳ್ಬಿಟ್ಟು ಮುಖದ ಮೇಲೆ ಹೇಳ್ತಾರೆ, ನೀವು ಇದೇ ರೀತಿ ಇದ್ರೆ ನೀವು ಸೀದಾ ಇಲ್ಲಿ ಬಂದ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾರೆ. ಬಟ್ ನಿನ್ನೆ ತುಂಬಾ ಶುಗರ್ ಕೋಟ್ ಮಾಡಿ ಹೇಳಿದ್ರು ಅಂತ ಅನ್ಸುತ್ತೆ. ಈಗ ರಾಶಿಕಾ ಮತ್ತೆ ಸೂರಜ್ ಅವ್ರಿಗೆ ಹೇಳಿದ್ದು, ನಿಮ್ಗೆ ಅನ್ನ ಇಷ್ಟ ಆಯ್ತಾ ಮದ್ವೆ ಆಗಿ ಆಮೇಲೆ ನಮ್ಮ ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳಿದ್ದು ರಾಶಿಕಾ ಮತ್ತೆ ಸೂರಜ್ಗೆನೆ. ಬಟ್ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ಬೋದಾಗಿತ್ತು. ಬಟ್ ಅದ್ ಏನಕ್ಕೆ ಶುಗರ್ ಕೋಟ್ ಮಾಡ್ಬಿಟ್ಟು ಎಲ್ಲಾರ ಮುಂದೆನೋ ಆದ್ ರೀತಿ ಹೇಳೋರು ಅಂತ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಜೋಕರ್ ರೀತಿ ಕಾಣಿಸ್ತೀರಾ ಅಂತ ಹೇಳ್ಬಿಟ್ಟು ಮನೆಗೆ ಸೇರ್ಸಿ ಹೇಳಿದ್ರು. ಬಟ್ ಅವ್ರಿಗೆ ಅರ್ಥ ಆಯ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು ಅದನ್ನ. ಬಟ್ ಅದನ್ನ ನನ್ಗೆ ಇಷ್ಟ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ಬೇಕಾಯ್ತು. ಶುಗರ್ ಕೋಟ್ ಮಾಡಿ ಹೇಳಕ್ಕೆ ಇದೇನು ಕಂಟೆಸ್ಟೆಂಟ್ ಅಲ್ಲ, ಸುದೀಪ್ ಸರ್ ಹೇಳ್ಬೋದಾಗಿತ್ತು, ಬಟ್ ಹೇಳಿಲ್ಲ. ಇನ್ನೊಂದೇನಪ್ಪಾ ಅಂತ ಅಂದ್ರೆ ತುಂಬಾ ವಿಷಯ ಇದ್ವು ಮಾತಾಡಕ್ಕೆ. ಅಂತ ಅಂದ್ರೆ ಇವಾಗ ಏನಪ್ಪಾ ಅಂತ ಅಂದ್ರೆ ಈಗ ರಕ್ಷಿತಾ ಶೆಟ್ಟಿ ಅವರಿಗೆ ಮತ್ತೆ ರಾಶಿಕ್ ಅವ್ರಿಗೆ ಒಂದು ಕ್ಲಾಶ್ ಆಗುತ್ತೆ. ಅಂದ್ರೆ ಅಡ್ಗೆ ವಿಚಾರವಾಗಿ ಕೂಡ ಅಲ್ಲಿ ಮಾತಾಡ್ತಾರೆ. ಅಂದ್ರೆ ಯಾವ ರೀತಿ ಮಾತಾಡ್ತಾರೆ ಅಂತ ಅಂದ್ರೆ ನನಗೆ ಕೈ ನೋವ್ತಾ ಇದೆ, ಹಿಂಗೆ ತಿರುಗಿಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಕು ಅಂತ ಸುಮ್ನೆ ಸುಳ್ಳು ಹೇಳೋ ರೀತಿ ಅವರು ಹೇಳ್ತಾರೆ. ಆ ಟೈಮಲ್ಲೂ ಕೂಡ ಅಲ್ಲಿ ವಾದ ಆಗುತ್ತೆ. ಅಂತ ಅಂದ್ರೆ ಇಂಟೆನ್ಷನ್ ಆಗಿ ರಾಶಿಕಾ ಅವರು ರಕ್ಷಿತಾ ಶೆಟ್ಟಿ ಮೇಲೆ ತುಂಬಾ ಸಲ ಜಗಳ ಮಾಡಿದ್ದಾರೆ. ಅವ್ರ ಮೇಲೆ ಜಗಳ ಮಾಡಿದಂತ ಟೈಮಲ್ಲಿ ಅಶ್ವಿನಿ ಗೌಡ ಬಂದಿದ್ರು, ರಿಷಾ ಅವ್ರು ಬಂದಿದ್ರು, ಅವರೆಲ್ಲ ಸೇರ್ಕೊಂಡು ಒಟ್ಟೊಟ್ಟಿಗೆ ಗುಂಪಾಗಿ ಹೋಗ್ಬಿಟ್ಟು ಈ ರಕ್ಷಿತಾ ಶೆಟ್ಟಿ ಅವ್ರಿಗೆ ಬೈಯೋದಾಗ್ಲಿ ಈ ತರ ಎಲ್ಲ ಮಾಡಿದ್ರು. ಆ ಟೈಮಲ್ಲಿ ಮ್ಯೂಟೆಂಟ್ ರಘುವರ್ ಬಂದು ಅದನ್ನು ಕೂಡ ತಡೆದಿದ್ದಾರೆ. ಈ ಪ್ರತಿ ಎಷ್ಟೊಂದು ವಿಷಯಗಳನ್ನ ಮಾತಾಡ್ಬೋದಾಗಿತ್ತು, ಏನಕ್ಕೆ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಈ ಎಪಿಸೋಡ್ಗಳೆಲ್ಲ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ತಿಳಿಸಿ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿನ್ನೆ ಗಿಲ್ಲಿ ನಟಂಗೂ ಕೂಡ ಲೈಟ್ ಆಗಿ ಬೈದ್ರು. ಜೊತೆಲಿ ಇನ್ನೊಂದು ಡಿಮೋಟಿವೇಟ್ ಆಗೋ ರೀತಿ ಮಾತಾಡೋರು ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಲೈಟ್ ಆಗಿ ಡಲ್ ಕೂಡ ಆಗೋರು. ಈಗ ರಕ್ಷಿತಾ ಶೆಟ್ಟಿ ಅವರು ಕೂಡ ಲೈಟ್ ಆಗಿ ಡಲ್ ಆದ್ರು. ಅದಾದ್ಮೇಲೆ ಗಿಲ್ಲಿಯವ್ರು ಕೂಡ ಲೈಟ್ ಆಗಿ ಡಲ್ ಆದ್ರು. ಏನಕ್ಕೆ ಅಂತ ಅಂದ್ರೆ ಅದೇ ಪ್ರತ್ಯಕ್ಷವಾಗಿ ನೋಡೋರು ಪ್ರಾಮಾಣಿಸಿ ನೋಡುವಂತ ಒಂದು ಲೈನ್ ಹೇಳ್ತಾರೆ ಗಿಲ್ಲಿ ಅವ್ರಿಗೆ.
ಅಂತ ಅಂದ್ರೆ ಅದು ಯಾವ ಇನ್ಸಿಡೆನ್ಸ್ಗೆ ಅಂತ ಅಂದ್ರೆ, ಈಗ ರಕ್ಷಿತಾ ಶೆಟ್ಟಿ ಅವ್ರದ್ದು ಬಟ್ಟೆ ಮೇಲೆ ಬಂದಿರುತ್ತಲ್ಲ, ಆ ಬಟ್ಟೆ ಮೇಲೆ ಬಂದಂತ ಟೈಮಲ್ಲಿ ಅಲ್ಲಿ ಸ್ಟ್ಯಾಂಡ್ ತಗೊಳೋದು ಗಿಲ್ಲಿಯವರು ಸ್ಟ್ಯಾಂಡ್ ತಗೊಂಡಿರ್ತಾರೆ, ಸ್ಟ್ಯಾಂಡ್ ತಗೊಂಡು ಮಾತಾಡಿರ್ತಾರೆ ಅದ್ರ ಬಗ್ಗೆ. ಅದರಿಂದಾಗಿ ಸುದೀಪ್ ಸರ್ ಕೂಡ ಹೇಳ್ತಾರೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಡೈಲಾಗ್ ಹೇಳ್ತಾರೆ. ಅವಾಗಲೂ ಕೂಡ ಸ್ವಲ್ಪ ಗಿಲ್ಲಿಯವರು ಸೈಲೆಂಟ್ ಆಗ್ತಾರೆ. ಆಮೇಲೆ ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೂಡ ಅಷ್ಟೇ, ಅಂದ್ರೆ ಟಾಸ್ಕ್ ವಿಚಾರವಾಗಿ, ಅದೇ ಟಾಸ್ಕ್ ವಿಚಾರವಾಗಿ ನೀವು ಒಪ್ಕೊಬೇಕಾಯ್ತು, ಅದನ್ನ ಲೈನ್ ನೀವು ಸ್ಟ್ಯಾಂಡ್ ತಗೋಬೇಕಾಯ್ತು ಅಂತಂದ್ರೆ ನನ್ಗೆ ಯಾವುದೇ ರೀತಿ ಮುಜುಗರ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ತಿಳಿಸ್ಕೊಡ್ಬೇಕಾಯ್ತು ಅಂತ ಹೇಳಿದ್ರು. ಬಟ್ ಆ ಸಿಚುವೇಶನ್ ಅಲ್ಲಿ ಯಾರು ಇದ್ರು ಕೂಡ ಆ ರೀತಿ ಆಗಲ್ಲ. ಅಂದ್ರೆ ನನಗೆ ಈಗ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ನಿಂತ್ಕೊಂಡು ಹೇಳಕ್ಕಾಗಲ್ಲ. ಬಟ್ ಯಾಕೆ ಈ ರೀತಿ ಮಾಡೋರು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಿಲ್ಲ. ಅಂತ ಅಂದ್ರೆ ಈಗ ಸ್ವಲ್ಪ ಡಿಮೋಟಿವೇಟ್ ಆಗಿರೋದು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಗಿಲ್ಲಿ ಅವರು. ಏನಕ್ಕೆ ಅಂತ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ತುಂಬಾ ಚೆನ್ನಾಗಿ ಆಡ್ತಿರೋ ಕಂಟೆಸ್ಟೆಂಟ್ ಇವರು ಈ ತರ ಡಿಮೋಟಿವೇಟ್ ಮಾಡಿದ್ರೆ. ಸೊ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ಅವ್ರು ಇಬ್ಬರೇ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಬಟ್ ಅವ್ರ ವಿಷಯನ ಏನಕ್ಕೆ ತಗೊಂಡ್ರು, ಈಗ ಅಶ್ವಿನಿ ಅವ್ರದ್ದು ಆಮೇಲೆ ರಿಷಾ ಮತ್ತೆ ರಾಶಿಕಾ ಅವ್ರನ್ನ ಏನಕ್ಕೆ ಬಿಟ್ಬಿಟ್ರು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇಲ್ಲ. ಜೊತೆಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು ಇವಾಗ ನಮಗೆ ಗಿಲ್ಲಿ ಅವರು. ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದೊಂದ್ಸಲಿ ದರ್ಶನ್ ಸರ್ ಹೇಳಿರೋದು ಕೂಡ ನಮಗೆ ನೆನಪಾಗುತ್ತೆ. ಅಂದ್ರೆ ಈ ರಿಯಾಲಿಟಿ ಶೋ ಆಂಕರಿಂಗ್ ನಾನು ಏನಕ್ಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅಂದ್ರೆ ಒಂದ್ಸಲ ಹೇಳಿರ್ತಾರೆ ಅವರು, ಏನ್ ಹೇಳಿರ್ತಾರೆ ಅಂತ ಅಂದ್ರೆ, ಒಬ್ರು ತುಂಬಾ ಚೆನ್ನಾಗಿ ಆಡಿರ್ತಾರೆ, ಅವಾಗ ಬೈಬೇಕು ಅಂತ ಹೇಳ್ತಾರೆ, ಬೈಲೇಬೇಕು ಅಂತ ಹೇಳ್ಬಿಟ್ಟು ಬೈಬೇಕಾಗುತ್ತೆ, ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲ ದರ್ಶನ್ ಸರ್ ಹೇಳಿದ್ರು. ಬಟ್ ಅದು ನಿನ್ನೆ ಗಿಲ್ಲಿ ವಿಚಾರವಾಗಿ ನಮಗೆ ಸ್ವಲ್ಪ ಟಚ್ ಆಯ್ತು ಅಂತ ನನಗೆ ಅನ್ನಿಸ್ತು, ಅದರಿಂದಾಗಿ ಈ ವಿಷಯ ಹೇಳಿದೆ ಸ್ನೇಹಿತರೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ. ಅಂದ್ರೆ ಎಪಿಸೋಡ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ. ಬೈ ಗೈಸ್.